ಮಂಡ್ಯದಲ್ಲಿ ತಮಿಳುನಾಡು ಸಿಎಂ ವಿರುದ್ಧ ಕಿಚ್ಚು ಭುಗಿಲೆದ್ದಿದೆ. ಜನನಾಯಕನ್ ಚಿತ್ರ ಪ್ರದರ್ಶನದ ಹಿನ್ನೆಲೆ ಮುತ್ತಿಗೆಗೂ ಯತ್ನ. ಗುರುಶ್ರೀ ಥಿಯೇಟರ್ಗೆ ಕನ್ನಡ ಸಂಘಟನೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ನಟನೆಯ ಸಿನಿಮಾ ಇದು ಜನನಾಯಕನ್. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಆದೇಶ ಬಂದ ಬೆನ್ನಲ್ಲೇ ಕಾವೇರಿ ವಿಚಾರಕ್ಕೆ ತಮಿಳುನಾಡು ಖ್ಯಾತೆ ತೆಗೆಯುತ್ತೆ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿ ನಟನೆಯ ಸಿನಿಮಾ ಹಾಕಿದ್ದೀರಾ ಅಂತ ಕಿಡಿಕಾರ್ತಾ ಇದ್ದಾರೆ. ಸ್ಟುಡಿಯೋ ಸಿನಿಮಾ ಪ್ರದರ್ಶನ ರದ್ದು ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಣಿದು ಪ್ರದರ್ಶನ ಕೂಡ ರದ್ದಾಗಿದೆ. ಜನನಾಯಕನ್ ಸಿನಿಮಾದ ಪೋಸ್ಟರ್ ಹರಿದು ರೋಷಾವೇಶ. ರಾಜ್ಯದಲ್ಲಿ ಬರ ಇದೆ, ಕುಡಿಯೋ ನೀರಿಗೆ ತತ್ವಾರ, ಅಂಥದ್ರಲ್ಲಿ ಪಕ್ಕದ ರಾಜ್ಯಕ್ಕೆ ನೀರು ಹರಿಬಿಡಬೇಕು ಅಂತಂದ್ರೆ ಏನರ್ಥ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರ ಪರವಾಗಿ ಬೆಂಬಲಕ್ಕೆ ನಿಂತಹ ಈ ಕನ್ನಡ ಪರ ಸಂಘಟನೆಗಳು ಈಗ ಜನನಾಯಕನ್ ಚಿತ್ರದ ಪ್ರದರ್ಶನಕ್ಕೂ ಕೂಡ ತಡೆಯೊಡ್ಡಿವೆ. ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನು ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತು ಏನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನು 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕೆಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನು ನಾವು ಇಲ್ಲಿ ನಡೆಯೋಕ್ಕೆ ಬಿಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮಗೆ ಅನ್ಯಾಯ ಆಗಿದೆ. ರೈತರಿಗೆ 2ನೇ ಬೆಳೆಗೆ ನೀರನ್ನು ಬೇಕು ಅಂತ ಒತ್ತಾಯ ಮಾಡ್ತಿರೋ ವ್ಯಕ್ತಿಯ ಪಿಕ್ಚರನ್ನು ನಾವಿಲ್ಲಿ ತೋರ್ಸೋಕ್ಕೆ ಬಿಡೋಕ್ಕಾಗುತ್ತಾ? ಹಾಗಾಗಿ ಆಗೋದೇ ಇಲ್ಲ. ಇವತ್ತು ಮುತ್ತಿಗೆ ಹಾಕಿದಾಗ ಗುರುಶ್ರೀ ಚಿತ್ರಮಂದಿರದ ಮುಖ್ಯಸ್ಥರು ಒಪ್ಕೊಂಡು ಈ ಶೋನ ನಿಲ್ಲಿಸ್ತೀವಿ. ಇನ್ನೇನು ಕೆಲವೇ ಹೊತ್ತು ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೆಯುತ್ತೆ. ಕಾವೇರಿ 4 ಟಿಎಂಸಿ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಸಭೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ತಮ್ಮ ತಮ್ಮ ವಾದವನ್ನ ಅಧಿಕಾರಿಗಳು ಸಭೆಯಲ್ಲಿ ಮಂಡಿಸಲಿದ್ದಾರೆ. ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನಗಳ ಕಾಲ ಹರಿಸಬೇಕು ಇರುವಂತಹ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶ ಪ್ರಶ್ನಿಸಿ ಸಿಡಬ್ಲ್ಯೂಎಂಎಗೆ ರಾಜ್ಯದಿಂದ ಮೇಲ್ಮನವಿಗೆ ಸಿದ್ಧತೆ. ಈಗಾಗಲೇ ನೀರು ಬಿಡಲು ಸಾಧ್ಯ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಇವತ್ತಿನ ಸಭೆಯಲ್ಲಿ ಏನಾದರೂ ವ್ಯತಿರಿಕ್ತವಾದಂತಹ ಸೂಚನೆ ಬಂದರೆ ಪ್ರತಿಭಟನೆ ತಾರಕಕ್ಕೆ ಇರುವಂತಹ ಲಕ್ಷಣ. ಹಾಗಾಗಿ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ಸದ್ಯದ ಚಿತ್ರಣವನ್ನು ನೀಡಲಿದ್ದಾರೆ. ಪರಿಸ್ಥಿತಿ ಹೇಗಿದೆ ವಿವರಣೆ ಕೊಡಲಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿಯನ್ನ ವಿವರಿಸೋದಕ್ಕೆ ತಯಾರಿಯಾಗಿದೆ. ಜಲಾಶಯಗಳು ಖಾಲಿಯಾಗಿದೆ. ಸಮರ್ಥವಾಗಿ ಈ ಬಗ್ಗೆ ವಾದವನ್ನು ಮಂಡನೆ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಷ್ಟಾಗಿಯೂ ಕೂಡ ಸಿಡಬ್ಲ್ಯೂಎಂಎ ಮೀಟಿಂಗ್ ಬಳಿಕ ವ್ಯತಿರಿಕ್ತ ಸೂಚನೆ ಬಂದರೆ, ಅಂದರೆ ನೀರು ಬಿಡಿ ಅನ್ನುವಂತಹ ಒಂದು ಸೂಚನೆ ಬಂದರೆ ಆಗ ಪ್ರತಿಭಟನೆ ತಾರಕಕ್ಕೆ ಇರುವಂತಹ ಸಾಧ್ಯತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಸಮಿತಿ ಕೊಟ್ಟಂತಹ ಆದೇಶವನ್ನೇ ಈಗ ಪ್ರಾಧಿಕಾರ ಕೂಡ ಮೇಲೆತ್ತುಬಿಟ್ರೆ ಅದು ಬಹಳ ದೊಡ್ಡದಾದಂತಹ ಮರಣ ಶಾಸನ ಆಗ್ಬಿಡುತ್ತೆ ರಾಜ್ಯದ ಪಾಲಿಗೆ. ಹಾಗಾಗಿ ಕಾವೇರಿ ನೀರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕಾಗಿ ಯಾವ ರೀತಿಯಾದಂತಹ ವಾದ ನಮಗೆ ಪ್ಲಸ್ ಆಗಬಹುದು, ಏನು ಅಂಶಗಳು ಪ್ರಮುಖ ಆಗತ್ತೆ ಅಂತ? ಪ್ರತಿಮಾ, ಕಾವೇರಿ ನೀರು ನಿಯಂತ್ರಣ ಸಮಿತಿಗಿಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಇದರ ಸಭೆ ಬಹಳಷ್ಟು ಪ್ರಾಮುಖ್ಯ ಪಡೆಯುತ್ತೆ. ಯಾಕಂತಂದ್ರೆ ನೀರು ನಿರ್ವಹಣಾ ಸಮಿತಿ ಕೊಟ್ಟಿರ್ತಕ್ಕಂಥ ಆದೇಶವನ್ನ ಪರಿಶೀಲನೆ ಮಾಡುವಂತಹದ್ದೇ ಈ ಪ್ರಾಧಿಕಾರ. ಹೀಗಾಗಿ ಇವತ್ತು ಪ್ರಾಧಿಕಾರದ ಸಭೆ ನಡೆಯುತ್ತೆ. 2:15 ಸರಿಯಾಗಿ ದೆಹಲಿಯಲ್ಲಿ ಸಭೆ ಸೇರುವಂತಹದ್ದು. ರಾಜ್ಯದ ಪ್ರತಿನಿಧಿಗಳು ಕೂಡ ಭಾಗಿಯಾಗಿರ್ತಾರೆ ಹಾಗೂ ತಮಿಳುನಾಡಿನ ಪ್ರತಿನಿಧಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಯಾವ ರೀತಿಯಂತ ವಾದವನ್ನ ಮಾಡಿದ್ರು ಅದೇ ವಾದವನ್ನು ಕೂಡ ಇವತ್ತು ಕರ್ನಾಟಕ ಮಾಡುವಂತ ಸಾಧ್ಯತೆ ಇದೆ. ಈಗ ಸಿಡಬ್ಲ್ಯೂಆರ್ಸಿ ಸಭೆ 3,500 ಕ್ಯೂಸೆಕ್ಸ್ ಪ್ರತಿದಿನ 15 ದಿವಸಗಳಿಗೆ ನೀರನ್ನ ಬಿಡಬೇಕು ಅನ್ನುವಂತ ಆದೇಶವನ್ನೇ ಏನ್ ಮಾಡಿತ್ತು, ಶಿಫಾರಸ್ ಮಾಡಿತ್ತು. ಇದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಈಗ ಸಿಡಬ್ಲ್ಯೂಎಂಎಯಲ್ಲಿ ಕರ್ನಾಟಕ ವಾದವನ್ನ ಮಾಡಬೇಕಾಗಿದೆ. ಬಹು ಮುಖ್ಯವಾಗಿ ಈಗ ಜಲಾಶಯಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರೇನಿದೆ ಇದು ಕರ್ನಾಟಕಕ್ಕೆ ಕುಡಿಯೋ ನೀರಿಗೆ ಮಾತ್ರ ಸಾಕಾಗುತ್ತೆ ಅನ್ನುವಂತಹದ್ದು. ಬೆಂಗಳೂರು, ಮಂಡ್ಯ, ಮೈಸೂರು, ಹಾಸನ ಈ ನಗರಗಳಿಗೆ ಕುಡಿಯೋ ನೀರನ್ನ ಒದಗಿಸಬೇಕಾಗುತ್ತೆ. ಈಗ ಕೆಆರ್ಎಸ್ ಆಗಿರಬಹುದು, ಕಬಿನಿ ಆಗಿರಬಹುದು,
ಹೇಮಾವತಿ ಆಗಿರ್ಬೋದು, ಈ ಜಲಾಶಯಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರು ಕುಡಿಯೋದಕ್ಕಷ್ಟೇ ಸಾಕಾಗುತ್ತೆ. ಮುಂದಿನ ಮಾರ್ಚ್ ವರೆಗೂ ಕೂಡ ಯಾವುದೇ ರೀತಿಯಂತಹ ಮಳೆ ರಾಜ್ಯದಲ್ಲಿ ಮಾನ್ಸೂನ್ ಬಲಗೊಳ್ಳುವಂತ ಯಾವುದೇ ಮುನ್ಸೂಚನೆ ಇಲ್ಲ, ಮತ್ತೆ ದುರ್ಬಲಗೊಂಡಿರುವಂತಹದ್ದು ಮಾನ್ಸೂನ್. ಹಾಗಾಗಿ ಭವಿಷ್ಯದ ದೃಷ್ಟಿಯಿಂದ ಕುಡಿಯೋ ನೀರಿಗೆ ಈಗಿರ್ತಕ್ಕಂಥ ನೀರು ಬೇಕು ಅನ್ನುವಂಥದ್ದನ್ನ ಕರ್ನಾಟಕ ವಾದ ಮಾಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸಿರುವಂತಹದ್ದು. ಜೊತೆಗೆ ಕರ್ನಾಟಕ ಈಗ ರೈತರಿಗೆ ಯಾವುದೇ ರೀತಿಯಂತ ನೀರನ್ನ ಬಿಡ್ತಿಲ್ಲ, ಕೃಷಿ ಚಟುವಟಿಕೆಗಳಿಗೆ ನೀರನ್ನ ಬಿಡೋದಿಲ್ಲ ಅನ್ನುವಂತಹದನ್ನ ಸಿಎಂ ಈಗಾಗಲೇ ಸ್ಪಷ್ಟಪಡಿಸಿರುವಂತಹದ್ದು. ಡ್ಯಾಂಗಳಲ್ಲಿರೋ ಸದ್ಯದ ನೀರನ್ನ ನಂಬಿಕೊಂಡು ನೀವು ಯಾವುದೇ ಕಾರಣಕ್ಕೂ ಬೆಳೆಗಳನ್ನ ಬೆಳಿಬೇಡಿ ಅನ್ನುವಂಥದ್ದನ್ನ ಈಗಾಗಲೇ ರೈತರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ತಮಿಳುನಾಡು ಕೇಳ್ತಾ ಇರ್ತಕ್ಕಂಥದ್ದೇನು, ಕೃಷಿಗೆ ನೀರು ಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಕುಡಿಯೋದಕ್ಕೆ ನೀರಲ್ಲ, ಕೃಷಿಗೆ ನೀರು ಬೇಕು ಅನ್ನುವಂಥದ್ದು. ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಮತ್ತೆ ನಾವಿಲ್ಲಿ ಕೃಷಿಗೂ ಕೂಡ ಬಳಸ್ಕೊಳ್ತಾ ಇಲ್ಲ. ಹಾಗಿದ್ದಾಗ ತಮಿಳುನಾಡಿನ ರೈತರಿಗೆ ಕೃಷಿಗೆ ನೀರು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಅನ್ನುವಂತಹದ್ದು. ಜೊತೆಗೆ 3500 ಕ್ಯೂಸೆಕ್ಸ್ ನೀರು KRS ನಿಂದ ಬಿಡುವಂತದಲ್ಲ, ಅಲ್ಲಿ ಬಿಳಿಗುಂಡ್ಲುವಿನಲ್ಲಿ ಲೆಕ್ಕ ಹಾಕ್ಬೇಕು 3500 ಕ್ಯೂಸೆಕ್ಸ್. ಈಗ ಬಿಳಿಗುಂಡ್ಲುವಿನಲ್ಲಿ 3500 ಕ್ಯೂಸೆಕ್ ನೀರು ಲೆಕ್ಕ ಹಾಕಬೇಕು ಅಂತಂದ್ರೆ KRS ಅಥವಾ ಕಬಿನಿಯಿಂದ ಸುಮಾರು 6000ದಿಂದ 7000 ಕ್ಯೂಸೆಕ್ಸ್ ನೀರನ್ನು ಇಲ್ಲಿಂದ ಹೊರಿಸಬೇಕಾಗುತ್ತೆ. ಹಾಗಾಗಿ ಇದು ಕರ್ನಾಟಕಕ್ಕೆ ಬಹಳಷ್ಟು ದೊಡ್ಡ ನಷ್ಟ ಅನ್ನುವಂಥದ್ದನ್ನ ಕರ್ನಾಟಕದ ಅಧಿಕಾರಿಗಳು ಇವತ್ತು ವಾದವನ್ನ ಮಂಡಿಸುವಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿರುವಂತಹದ್ದು. ಬಹುಮುಖ್ಯವಾಗಿ ಇವತ್ತು CWMA ಕೊಡುವಂತಹ ಆದೇಶ ಏನಿದೆ ಅದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈಗ CWMA ಆದೇಶವನ್ನ ಪಾಲಿಸಬೇಕಾಗತ್ತೆ. ಒಂದ್ ವೇಳೆ ಪಾಲಿಸಲಿಲ್ಲ ಅಂತಂದ್ರೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತ ಸಾಧ್ಯತೆ ಇದೆ. ಮತ್ತೆ CWMA ಕೊಟ್ಟಿರ್ತಕ್ಕಂಥ ಆದೇಶವನ್ನ ನಮಗೆ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ ಅಂತ ಕರ್ನಾಟಕ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಎರಡು ಆಪ್ಷನ್ಗಳು ಕೂಡ ಇರೋದ್ರಿಂದ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಈಗ 3500 ಕ್ಯೂಸೆಕ್ಸ್ ಬಿಡಿ ಅನ್ನುವಂಥದ್ದನ್ನ CWRC ಹೇಳಿದೆ, ಅದನ್ನ ಕಡಿಮೆ ಮಾಡಬಹುದು, ಇಲ್ಲ ತಮಿಳುನಾಡು ವಾದವನ್ನ ಪುರಸ್ಕರಿಸಿಲ್ಲ ಅದನ್ನ ಜಾಸ್ತಿನೂ ಕೂಡ ಮಾಡುವಂತ ಸಾಧ್ಯತೆ ಇದೆ. ಏನ್ ಬೇಕಾದ್ರೂ ಇವತ್ತಿನ ಸಭೆಯಲ್ಲಿ ಆಗ್ಬಹುದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಹಾಗಾದ್ರೆ ದೆಹಲಿಯಲ್ಲಿ CWMA ಸಭೆಗೆ ಕ್ಷಣಗಣನೆ ಶುರುವಾಗಿದೆ. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ತೀವ್ರ ಸ್ವರೂಪ ಪಡಿತಾ ಇದೆ. ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೀತಾ ಇದೆ. ಯಾವ ಕಾರಣಕ್ಕೂ ನೀರು ಬಿಡಬಾರದು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಮಣಿಬಾರದು ಅಂತ ರೈತರು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಜಿಲ್ಲೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಮತ್ತಷ್ಟು ತೀವ್ರ ಸ್ವರೂಪ ಪಡೆದ ಕಾವೇರಿ ಕಿಚ್ಚು. ನಾಳೆ ಘೋಷಣೆ ಆಗಲಿದೆ ಅಖಂಡ ಕರ್ನಾಟಕ ಬಂದ್ ದಿನಾಂಕ. ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ಕರ್ನಾಟಕದಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದೆ. ಪ್ರಾಣ ಕೊಟ್ಟೆವು, ನೀರು ಕೊಡೆವು, ಇದು ಅನ್ನದಾತರ ಘೋಷಣೆ ಆಗಿದೆ. ಜಿಲ್ಲೆಯಲ್ಲೂ ರೈತರು ಪ್ರತಿಭಟನೆಗಿಳಿದಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ರೈತರು ಘರ್ಜಿಸ್ತಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಆಗ್ರಹ ಮಾಡ್ತಿದ್ದಾರೆ. CWRC ಆದೇಶ ರದ್ದಾಗದಿದ್ರೆ ಬಂದ್ ಫಿಕ್ಸ್ ಅಂತ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿವೆ. ನಿನ್ನೆಯಷ್ಟೇ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಇದೀಗ ಬೆಂಗಳೂರಲ್ಲಿ ಕರವೇ ಅಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಮಾತಾಡಿ ಕರ್ನಾಟಕ ಬಂದ್ ದಿನಾಂಕವನ್ನ ನಾಳೆ ವಾಟಾಳ್ ನಾಗರಾಜ್ ಘೋಷಣೆ ಮಾಡ್ತಾರೆ ಅಂದಿದ್ದಾರೆ. ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನು ತಂದು ನೀರನ್ನು ತಡೆದೋ ಅದೇ ರೀತಿ ಕಾವೇರಿಗಾಗಿ, ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನ ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಬೇಕಾಗತ್ತೆ. ಮೈಸೂರಲ್ಲೂ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಮೈಸೂರು ಅಗ್ರಹಾರ ವೃತ್ತದಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಎಂದು ಘೋಷಣೆ ಕೂಗಿದ್ರು. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದೆ. CWRC ಆದೇಶ ರದ್ದಾಗಬೇಕು ಅಂತ ಮೈಸೂರಲ್ಲಿ ಹೋರಾಟಗಾರರು ಆಗ್ರಹ ಮಾಡಿದ್ರು. ಇವತ್ತು ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿನ ಏಜೆಂಟರ ಕೆಲಸ ಮಾಡ್ತಾ ಇದೆ. ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಮೊದಲು ಆದ್ಯತೆ ಕೊಡಬೇಕು. ಈ ಆದ್ಯತೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಅವರು ಈ ಆದೇಶನ ಜಾರಿಗೊಳಿಸಬಾರದು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತೀವಿ.
ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಲು ಮುಂದಾದ್ರು. ತಮಿಳುನಾಡು ಸಿಎಂ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಪೋಸ್ಟರ್ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಣಿದು ಜನನಾಯಕನ್ ಪ್ರದರ್ಶನ ರದ್ದು ಮಾಡಲಾಯಿತು. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಕರವೇ ಪ್ರವೀಣ್ ಶೆಟ್ಟಿ ಬಣ ರೈತ ಸಂಘಟನೆಗಳ ಪ್ರತಿಭಟನೆ ನಡೆಯಿತು. ಮಳೆಯಾಗದಿದ್ರೆ ಬೆಂಗಳೂರು ನಗರಕ್ಕೆ ನೀರಿನ ಕೊರತೆ ಎದುರಾಗಲಿದೆ ಅಂತ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ಹೇಳಿದ್ರು. ಜನರ ಸಮಸ್ಯೆ ಕೇಳದೆ ಅಧಿಕಾರದ ದಾಹದಲ್ಲಿ ಸರ್ಕಾರ ಇದೆ ಅಂತ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಅವರ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಖಂಡಿತ ಕೂಡ ಕ್ಷಮಿಸೋದಿಲ್ಲ. ಇವತ್ತು ಮುಕ್ಕಾಲು ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಧಿಕಾರದ ದಾಹ ಇನ್ನೂ ಕೂಡ ತೀರಿಲ್ಲ. ಜನಗಳ ದಾಹವನ್ನು, ನೀರಿನ ದಾಹವನ್ನು ತೀರಿಸದೆ ಅಧಿಕಾರ ದಾಹಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅವರು ದೆಹಲಿಯಲ್ಲಿ ಜನ ಕೂಡ ನೋಡ್ತಾ ಇದ್ದಾರೆ. ಈ ಮೊಂಡುತನ ಕೇಂದ್ರದಲ್ಲಿ ಏನು CWC ಇದೆ ಅದು ಬಿಡಬೇಕದು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರು ನೀರು ಬಿಡೋ ಪರಿಸ್ಥಿತಿ ಒಳಗಿದಾರಲ್ಲೋ, ಅವ್ರ ಬೆಳೆಗಳಿಗೆ ಸಾಕಾಗೋಷ್ಟು ನೀರಿದೆಯಲ್ಲೋ, ಕುಡಿಲಿಕ್ಕೆ ನೀರಿದೆಯಲ್ಲೋ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ಸೆಂಟ್ರಲ್ ವಾಟರ್ ಕಮಿಷನ್ನಿಂದ. ನಮ್ಮ ರೈತರಿಗೆ ಬೆಳೆಗೆ ನೀರಿಲ್ಲದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ಕರ್ನಾಟಕಕ್ಕೆ ತೀವ್ರ ಆತಂಕ ತಂದೊಡ್ಡಿದೆ. ರಾಜ್ಯದ ಜಲಾಶಯಗಳಲ್ಲಿ ಕನಿಷ್ಠ ಮಟ್ಟದ ನೀರು ಇಲ್ಲದಿರುವಾಗ ಶಿಫಾರಸು ಜಾರಿಯಾದ್ರೆ ಕುಡಿಯುವ ನೀರಿಗೂ ತೊಂದರೆಯಾಗಲಿದೆ. ಹೀಗಾಗಿ CWRC ಶಿಫಾರಸನ್ನ ಪಾಲಿಸದಿರಲು ತೀರ್ಮಾನಿಸಿರೋ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಲಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯಲಿದ್ದು, ಕರ್ನಾಟಕ ತನ್ನ ವಾದವನ್ನ ಹೇಗೆ ಮಂಡಿಸಲಿದೆ, ರಾಜ್ಯದ ಮುಂದಿರುವ ಕಾನೂನು ಆಯ್ಕೆಗಳೇನು ಅಂತ ನೋಡೋದಾದ್ರೆ, ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿ ವಿವರಿಸಲು ಕರ್ನಾಟಕ ತಯಾರಿ ಮಾಡಿಕೊಂಡಿದೆ. ಜಲಾಶಯಗಳ ಖಾಲಿ ಸ್ಥಿತಿಯ ಬಗ್ಗೆ ಸಮರ್ಥ ವಾದ ಮಂಡನೆ ಮಾಡಬೇಕಿದೆ. ಈಗಾಗಲೇ ನೀರು ಬಿಡಲು ಸಾಧ್ಯ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಒಂದು ವೇಳೆ ಇಂದಿನ ಸಭೆಯಲ್ಲಿ ವ್ಯತಿರಿಕ್ತ ಸೂಚನೆ ಬಂದ್ರೆ ಪ್ರತಿಭಟನೆ ಮತ್ತಷ್ಟು ತಾರಕಕ್ಕೇರಲಿದೆ. ಇನ್ನು ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಾಗದಿದ್ರೆ CWMA ಆದೇಶವನ್ನ ಪಾಲಿಸದೇ ಇರಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಅಲ್ಲದೆ CWMA ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಹಕ್ಕು ಕರ್ನಾಟಕಕ್ಕಿದೆ. ಇನ್ನೊಂದೆಡೆ CWMA ಆದೇಶವನ್ನ ಕರ್ನಾಟಕ ಪಾಲಿಸದಿದ್ರೆ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು. ಹೀಗಾಗಿ ಇಂದು ದೆಹಲಿಯಲ್ಲಿ ನಡೆಯುವ CWMA ಸಭೆ ಅತ್ಯಂತ ನಿರ್ಣಾಯಕವಾಗಿದ್ದು, ರಾಜ್ಯ ಸರ್ಕಾರ ತನ್ನ ಪೂರ್ಣ ಶಕ್ತಿಯನ್ನ ಬಳಸಿ ಕಾವೇರಿ ಜಲಾನಯನ ಪ್ರದೇಶದ ಜಲಕ್ಷಾಮದ ಚಿತ್ರಣವನ್ನ ಪ್ರಾಧಿಕಾರದ ಮುಂದಿಟ್ಟು ಆದೇಶವನ್ನ ತನ್ನತ್ತ ತಿರುಗಿಸಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿ ರಾಜ್ಯದ ಅಧಿಕಾರಿಗಳ ಮೇಲಿದೆ. ಹರೀಶ್, TV9 ಬೆಂಗಳೂರು.